ಸರ್ಕಾರ ಮಾಡುವಂತಹ ಅಭಿವೃದ್ಧಿ ಕಾರ್ಯಗಳು ಅಥವಾ ಅಭಿವೃದ್ಧಿ ಕಾಮಗಾರಿಗಳು ಜನರಿಗೆ ಉಪಯೋಗವಾಗಬೇಕೇ ಹೊರತು ಜನರನ್ನೇ ಕಂಗಾಲಾಗುವಂತೆ ಹಿಂಸಿಸುವಂತೆ ಇರಬಾರ್ದು. ಈಗ ಯಾವ ಕಾಮಗಾರಿ ಜನರಿಗೆ ಕಂಗಾಲಾಗುವಂತೆ ಮಾಡಿದೆ ಎಲ್ಲಿ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಬಿಡಬ್ಲ್ಯೂಎಸ್ಎಸ್ಬಿ ಕಾಮಗಾರಿ ವಿಳಂಬ ಎಫೆಕ್ಟ್ 6 ತಿಂಗಳಿಂದ ನಿವಾಸಿಗಳ ಪರದಾಟ. ನಾಳೆ ಬಾ ಕತೆ ಹೇಳೋ ಗುತ್ತಿಗೆದಾರರು. ಇದು ಬೆಂಗಳೂರಿನ ಉತ್ತರಹಳ್ಳಿ ವ್ಯಾಪ್ತಿಯ ಬಡಾವಣೆ. ಕಳೆದ 6 ತಿಂಗಳಿಂದ ಈ ಭಾಗದಲ್ಲಿ ಜನ ಮನೆಯಿಂದ ಆಚೆ ಬರೋಕ್ಕೂ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾರಣ ಬಿಡಬ್ಲ್ಯೂಎಸ್ಎಸ್ಬಿ ವಿಳಂಬ ಕಾಮಗಾರಿಯ ಎಡವಟ್ಟು. ಹೌದು, ಕಳೆದ 6 ತಿಂಗಳ ಹಿಂದೆ ಈ ಭಾಗದಲ್ಲಿ ಒಳಚರಂಡಿ ಕಾಮಗಾರಿಯನ್ನ ಬಿಡಬ್ಲ್ಯೂಎಸ್ಎಸ್ಬಿ ಆರಂಭ ಮಾಡಿದೆ. ಕಾಮಗಾರಿ ಆರಂಭ ಮಾಡಿದಷ್ಟೇ ವೇಗವಾಗಿ ಕೆಲಸ ಮಾಡಿದ್ರೆ ಇಷ್ಟೊತ್ತಿಗೆ ಕಾಮಗಾರಿ ಪೂರ್ಣವಾಗಿ ತಿಂಗಳುಗಳೇ ಆಗ್ಬೇಕಿತ್ತು. ಆದ್ರೆ ಇಂದು ನಾಳೆ ಅಂತಾನೆ ಕಳೆದ 6 ತಿಂಗಳಿಂದ ಕಾರಣಗಳನ್ನ ಹೇಳಿಕೊಂಡು ಬರ್ತಿರೋ ಗುತ್ತಿಗೆದಾರ ಕಾಮಗಾರಿ ಮಾತ್ರ ಮುಗಿಸುತ್ತಿಲ್ಲ. ಪರಿಣಾಮ ಏರಿಯಾದ ಒಳಗಡೆ ಸರಿಯಾಗಿ ಶಾಲಾ ಬಸ್ಗಳು ಬರಲಾಗದೆ ಪೋಷಕರು ಮಕ್ಕಳನ್ನ ಶಾಲೆಗೆ ಬಿಡೋಕು ಪರದಾಡುವಂತಾಗಿದೆ. ಸುಮಾರು 6 ತಿಂಗಳಿಂದ ಸೆಪ್ಟೆಂಬರಿಂದ ಈ ಪ್ರಾಬ್ಲಮ್ ಈ ರೋಡಿನವರಿಗಿದೆ. ಈ ನಿವಾಸಿಗಳು ತುಂಬ ಕಷ್ಟಪಡ್ತಿದ್ದಾರೆ. ನಮ್ಮ ಅಪಾರ್ಟ್ಮೆಂಟ್ನಲ್ಲೇ ಇಬ್ಬರು ಬಿದ್ದು ಕೈಕಾಲೆಲ್ಲ ಮುರ್ಕೊಂಡಿದ್ದಾರೆ. 15 ದಿವಸದಲ್ಲಿ ಮುಗಿಸ್ತೀವಿ ಅಂತ ಸೆಪ್ಟೆಂಬರಲ್ಲಿ ಹೇಳಿದ್ದು ಇನ್ನೂ ಮುಗಿತಾನೇ ಇಲ್ಲ. ಸೊ ನಮ್ಮ ದಿನನಿತ್ಯದ ಟ್ರಾವೆಲಿಗೆ ತುಂಬ ಕಷ್ಟ ಆಗ್ತಾ ಉಂಟು ಇದು. ಸೊ BBMPಗೆ ಮತ್ತು BAWಗೆ ಏನು ಕಳವಳಿಕೆ ಅಂದರೆ ಬೇಗ ಮುಗಿಸ್ಕೊಡಿ. ಇನ್ನು ಈ ರಸ್ತೆ ಅವಾಂತರದಿಂದ ನಿತ್ಯ ಹಲವರು ಬೀಳೋದು ಹೇಳೋದು ಸಹಜ ಅಂತಾರೆ ಸ್ಥಳೀಯರು. ಕೆಲವರಿಗಂತೂ ಗಂಭೀರ ಗಾಯಗಳು ಆಗಿದೆಯಂತೆ. ಅಲ್ಲದೆ ರಸ್ತೆ ಬದಿಯ ಮನೆಗಳ ನಿವಾಸಿಗಳಂತೂ ಧೂಳಿನಿಂದ ಬೇಸತ್ತಿದ್ದಾರೆ. ಈ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನ ಆಗಿಲ್ಲ. 10 ಬಾರಿ ಮನವಿ ಮಾಡಿ ಕೊನೆಗೆ ಏನೂ ಮಾಡಲಾಗದ ಸ್ಥಿತಿ ತಲುಪಿದ್ದಾರೆ. ಅಲ್ಲದೆ ಈ ಬಗ್ಗೆ ಗುತ್ತಿಗೆದಾರರನ್ನ ಪ್ರಶ್ನೆ ಮಾಡಿದ್ರೆ ಜನರ ಸಮಸ್ಯೆಗೆ ಸ್ಪಂದಿಸಬೇಕಿದ್ದ ಗುತ್ತಿಗೆದಾರ ಆವಾಜ್ ಹಾಕಿ ಜನರ ಬಾಯಿ ಮುಚ್ಚಿಸುವ ಕೆಲಸ ಮಾಡ್ತಿದ್ದಾರಂತೆ. ಲೇಡೀಸ್ ಮುಂದೆ ಅವರು ಏನು ಹೇಳಲ್ಲ, ಬಟ್ ಜೆಂಟ್ಸ್ ಅವ್ರು ಫೋನ್ ಮಾಡಿದ್ರೆ ಅವ್ರಿಗೆ ಜೀವ ಬೆದರಿಕೆ ಕೊಡ್ತಾರೆ, ವಾರ್ನಿಂಗ್ ಕೊಡ್ತಾರೆ. ನೀವು ಯಾರ್ರಿ ಅಂತ ಹೇಳಿ ವೆರಿ ಕೆಟ್ಟ ಶಬ್ದ ಮಾತಾಡ್ತಾರೆ. ಟ್ಯಾಕ್ಸಿ ಅವ್ರದ್ದು ಹೋಗುತ್ತಾರೆ. ಹೇಳಿ ಸರ್, ಹಗಲಲ್ಲೇ ಓಡಾಡೋಕ್ಕಾಗಲ್ಲ, ರಾತ್ರಿ ಓಡಾಡೋ ದೂರದ ವಿಷಯ. ಬೀಳೋದಂತೂ ಗ್ಯಾರಂಟಿ ಈ ರೋಡಲ್ಲಿ ಹೋದರೆ. ಆ್ಯಂಡ್ ಅನದರ್ ಮೇಜರ್ ಪ್ರಾಬ್ಲಮ್ ಏನಂದರೆ ಇಲ್ಲಿ ಅರ್ಧ ಕೆಲಸ BBMP ಅವ್ರು ಮಾಡ್ತಿದ್ದಾರೆ, ಅರ್ಧ ಕೆಲಸ BWSSB ಅವ್ರು ಮಾಡ್ತಿದ್ದಾರೆ. ಸೊ ಇವ್ರನ್ನ ಕೇಳಿದ್ರೆ ಅವ್ರು ಮುಗಿಸ್ಬೇಕು ಅಂತಾರೆ, ಅವ್ರನ್ನ ಕೇಳಿದ್ರೆ ಇವ್ರು ಮುಗಿಸ್ಬೇಕು ಅಂತಾರೆ. ಬಟ್ ಫೈನಲಿ ಪಬ್ಲಿಕ್ ಇಸ್ ಕಾಟ್ ಇನ್ ಬಿಟ್ವೀನ್ ವಿತೌಟ್ ಎ ಸೊಲ್ಯೂಷನ್ ಫಾರ್ ಲಾಸ್ಟ್ 6 months. ಎಷ್ಟು ಹೇಳಾಯಿತು ಆ್ಯಂಡ್ ರೆಸ್ಪಾನ್ಸೇ ಇಲ್ಲ ಟು ಆಲ್ ದೋಸ್ ನಂಬರ್ಸ್. ಯಾವಾಗಲೋ ಯಾರೋ ಎತ್ತಾರೆ, ಅರ್ಧ ಟೈಮ್ ಸ್ವಿಚ್ ಆಫ್ ಆಗಿರುತ್ತೆ. AE ನಂಬರು, ಕಾಂಟ್ರಾಕ್ಟರ್ ನಂಬರ್ಸು ಎಲ್ಲ ಮಾಡಿ ನಾವು ಕೊನೆಗೆ ಈ ಹಂತಕ್ಕೆ ಬಂದಿರೋದು. ವಿ ಆರ್ ಲಿವಿಂಗ್ ವಿತ್ ಇಟ್ ಸರ್, ಬೇರೆ ದಾರಿ ಇಲ್ಲ. ಇದೇ ಥರ ಪಿಂಗ್ ಪಾಂಗು BWSSB ಅವ್ರು BBMP ಅವ್ರು ಮಾಡಬೇಕು, ಇಲ್ಲಿವರೆಗೂ ನಾವು ಮಾಡ್ತೀವಿ, ಅಲ್ಲಿಂದ ಮುಂದಕ್ಕೆ ಅವ್ರು ಮಾಡಬೇಕು ಅಂತಾರೆ. ಫೈನಲಿ ಪಬ್ಲಿಕ್ ಇಸ್ ಸಫರಿಂಗ್. ಒಟ್ಟಾರೆ ಇಲಾಖೆಗಳ ವಿಳಂಬ ನೀತಿ ನೆಮ್ಮದಿಯಾಗಿ ಜೀವನ ಮಾಡಬೇಕಿದ್ದ ಸ್ಥಳೀಯರನ್ನ ಸಂಕಷ್ಟಕ್ಕೆ ದೂಡಿವೆ. ಇನ್ನಾದರೂ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.